हेलो गाइस, हर हर महादेव। जय माँ काली, जय माँ बगलामुखी, जय हनुमान, जय श्री राम। ನಿನ್ನೆ ನಾಗರ ಪಂಚಮಿ ಆಯಿತು. ನೀವು ಆಚರಣೆ ಮಾಡಿದ್ರೆ ಏನೋ ಗೊತ್ತಿಲ್ಲ ನನಗೆ. ಹುತ್ತಕ್ಕೆ ಹಾಲು ಹಾಕ್ಬಿಟ್ಟು ಬಂದ್ರೆ ಅಥವಾ ನಾಗರ ಕಟ್ಟೆಗೆ ಹಾಲು ಹಾಕ್ಬಿಟ್ಟು ಬಂದ್ರೆ ಅಂತ ಗೊತ್ತಿಲ್ಲ. ನಾವು ನಾಗರ ಪಂಚಮಿ ಆಚರಣೆ ಮಾಡಿದ್ವಿ. Queen of Swords, 11, 6 of Swords, 4 of Pentacles, 9 of Pentacles ಇಷ್ಟು ಬಂದಿದೆ. ಏನಂದರೆ ನಿಮ್ಮ ಜೀವನದಲ್ಲಿ ನಮಗೆ ಆಗದೇ ಇರೋರು ನಿಮ್ಮನ್ನು ಊರಿಂದ ಓಡಿಸ್ಬೇಕು, ನಿಮ್ಮ ಮನೆಯಿಂದ ಓಡಿಸ್ಬೇಕು ಅಂತ ಇದ್ದಾರೆ. ನಿಮಗೂ ಅದೇ ಥರ ಮನಸ್ಸಾಗ್ಬಿಟ್ಟಿದೆ. ಆದರೆ ಅರ್ಜೆಂಟ್ ಮಾಡ್ಕೊಬಿಡಿ. ಯಾರಾದರೂ ಏನಾರು ಅಂದ್ಕೊಳ್ಳಿ, ಯಾರು ಏನಾರು ಬೈಲಿ, ಏನಾದರೂ ಮಾಡಲಿ, ನೀವು ಅದೆಲ್ಲ ಮನಸ್ಸಿಗೆ ತಗೋಬಿಡಿ. ನೀವು ಕ್ವೀನ್, ನೀವು ಸುಮ್ಮನೆ ನೀವು ಮನೆ ಬಿಟ್ಟು ಎಲ್ಲಿಗೂ ಹೋಗೋಕ್ಕಾಗಲ್ಲ. ಆ ಮನೆ ಕ್ವೀನ್ ನೀವು. ಅದರಿಂದ ಎಲ್ಲಿಗೂ ಹೋಗಬೇಡಿ. ಅವ್ರಿಗೆ ಕತೆ ತೊಗೊಂಡು ಕಟ್ ಮಾಡ್ದಂಗೆ ಮಾತಾಡಿ. ಅವರೇನಾದರೂ ನಿಮಗೆ ಏನಾರು ಹೇಳಿದ್ರೆ, ಹಾಗೆ ನಿಮ್ಮ ದುಡ್ಡನ್ನು ತುಳಿದಿಟ್ಕೊಂಡ್ಬಿಟ್ಟಿದ್ದಾರೆ. ಅವರು ಕೊಡೋಕ್ಕಿಷ್ಟ ಇಲ್ಲ, ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ತುಳಿದಿದ್ದಾರೆ, ಇಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇಷ್ಟು ಮಾತ್ರ ನಿಮಗೆ ಕೊಡೋದು ಅಂತ ಯೋಚನೆ ಮಾಡ್ತಾಯಿದ್ದಾರೆ. ದೇವರು ಅವ್ರಿಗೆ ಸರಿಯಾಗಿ ಏಟು ಕೊಡ್ತಾನೆ, ತಲೆ ಕೆಡಿಸ್ಕೊಬಿಡಿ. ಹಾಗೆ ಸ್ವಲ್ಪ ಗಾರ್ಡನಲ್ಲಿ ಓಡಾಡಿ, ನಿಮಗೆ ಇಷ್ಟೊಂದೆಲ್ಲ ದುಡ್ಡು ಸಿಗುತ್ತೆ. ಹಾಗೆ ಪಕ್ಷಿಗಳಿಗೆ ಫುಡ್ ಹಾಕಿ, ಆಮೇಲೆ ಗಿಡಗಳಿಗೆ ನೀರು ಹಾಕಿ, ಆಮೇಲೆ ಗುರುಗಳ ಆಶೀರ್ವಾದ ನಿಮಗಿದೆ. ಸ್ವಲ್ಪ ಪಾರ್ಕಲ್ಲೆಲ್ಲ ವಾಕ್ ಮಾಡಿ. ನಿಮಗೆ ಇಷ್ಟೆಲ್ಲ ಮಾಡಿದ್ಮೇಲೆ ನಿಮಗೆ ಇದು ಸಿಗತ್ತೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿ ಇರ್ತೀರ. ಮನೆ ಸಿಗುತ್ತೆ. ಆಮೇಲೆ ತುಂಬ ಖುಷಿಯಾಗಿರೋಕ್ಕೆ ನೋಡಿ ಈ ಥರ ಸಿಗತ್ತೆ. ಫ್ರೆಂಡ್ಸ್ ಸಿಗ್ತಾರೆ, ಎಲ್ಲ ಸಿಗ್ತಾರೆ. ನಿಮಗೇನೇನು ಬೇಕು ಎಲ್ಲ ಸಿಗತ್ತೆ. ಚೆನ್ನಾಗಿರ್ತೀರ. ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್. ಎಲ್ಲರೂ ಲೈಫಲ್ಲಿ ಚೆನ್ನಾಗಿರಿ. ದೇವ್ರನ್ನ ಅದನ್ನೇ ಬೇಡ್ಕೊಳ್ಳೋದು. ನನ್ನ ಸೇರಿ ಚೆನ್ನಾಗಿರಬೇಕು. ದೇವರನ್ನ ಅದೇ ಬೇಡ್ಕೊಳ್ಳೋದು. ಜೈ ಗಣೇಶ. ಓಂ ನಮಃ ಶಿವಾಯ. ನಾಳೆ ಸಿಗೋಣ. ನಮಸ್ತೆ.